Dear believers, in our life, we come across certain situations which are very difficult to face. ಪ್ರಿಯ ಸ್ನೇಹಿತರೆ, ನಮ್ಮ ಜೀವಿತದಲ್ಲಿ ಅನೇಕ ಕಷ್ಟಗಳನ್ನು ಎದುರಿಸುತ್ತೇವೆ. ಅವುಗಳನ್ನು ಎದುರಿಸಲು ನಮಗೆ ಬಹಳ ಕಷ್ಟಕರವಾಗಿರುತ್ತದೆ. Unexpected things will disturb our mind. ಮತ್ತು ಎದುರು ನೋಡದಂತ ಪರಿಸ್ಥಿತಿಗಳು ನಮ್ಮ ಮನಸ್ಸಿಗೆ ಅದು ಕಳವಳವನ್ನು ಉಂಟು ಮಾಡುತ್ತದೆ. We'll fear and frightened, but we don't know what to do. ನಮಗೆ ಏನು ಮಾಡಬೇಕೆಂಬುದಾಗಿ ತಿಳಿಯದೆ ನಾವು ಭಯ ಪಡುತ್ತೇವೆ. Even there will be a fall in our faith. ಮತ್ತು ನಮ್ಮ ನಂಬಿಕೆಯಲ್ಲೂ ಸಹ ನಾವು ಬಿದ್ದು ಹೋಗುತ್ತೇವೆ. There may not be anyone to stand with us. ನಮ್ಮೊಂದಿಗೆ ನಿಲ್ಲಲು ಯಾರು ಇರುವುದಿಲ್ಲ. Even we do not find, we do not experience the presence of God in such situations. ಇಂಥ ಪರಿಸ್ಥಿತಿಗಳಲ್ಲಿ ನಾವು ದೇವರ ಪರಿಸ್ಥಿತಿಯನ್ನು ನಾವು ಅನುಭವಿಸುವುದಿಲ್ಲ. It's because of our fear. ಇದು ಭಯದ ನಿಮಿತ್ತವಾಗಿರುತ್ತದೆ. Jesus promised that he will always be with us. ಯೇಸು ವಾಗ್ದಾನ ಮಾಡಿದ್ದಾನೆ, ಆತನು ನಮ್ಮೊಂದಿಗೆ ಯಾವಾಗಲೂ ಇರುತ್ತೇನೆಂದು. There is no change in the promise. ಈ ವಾಗ್ದಾನದಲ್ಲಿ ಯಾವ ಬದಲಾವಣೆ ಇಲ್ಲ. But when unexpected things happen, we are frightened. ಎದುರು ನೋಡದ ಸಂಗತಿಯು ನಡೆದಾಗ ನಾವು ಭಯ ಪಡುತ್ತೇವೆ. People will say, where is Jesus when we need him so desperately? ನಾವು ಬಹಳವಾಗಿ ದೇವರನ್ನು ಬೇಡಿಕೊಂಡಾಗ ಆತನು ನಮಗೆ ಎಲ್ಲೂ ಕಾಣಲಿಲ್ಲ ಎಂಬುದಾಗಿ ಅವರು ನಿರಾಶೆಗೊಳ್ಳುತ್ತಾರೆ. In this world, there is no certainty. ಈ ಲೋಕದಲ್ಲಿ ನಾವು ಸ್ಥಿರತೆಯನ್ನು ಕಾಣುವುದಿಲ್ಲ. Because of the coronavirus, millions of people lost their life. ಈ ಒಂದು ಕೊರೋನಾ ವೈರಸ್ ನಿಮಿತ್ತ Millions of people lost their life. ಅನೇಕ ಜನರು ತಮ್ಮ ಜೀವಿತಗಳನ್ನು ಕಳೆದುಕೊಂಡಿದ್ದಾರೆ. People are suffering from loneliness. ಜನರು ಒಂಟಿತನದಿಂದ ಅವರು ಬಾಧೆ ಪಡುತ್ತಿದ್ದಾರೆ. There is no one to take care of little ones. ಮತ್ತು ಚಿಕ್ಕವರನ್ನು ನೋಡಿಕೊಳ್ಳಲು ಯಾರು ಇರುವುದಿಲ್ಲ. Many children have become orphans. ಅನೇಕ ಮಕ್ಕಳು ಅವರು ನಿರಾಶ್ರಿತರಾಗಿದ್ದಾರೆ. They have no income, they have no job. ಅವರಿಗೆ ಕೆಲಸವಿಲ್ಲ, ಆದಾಯವಿಲ್ಲ. Nobody will stand with them. ಯಾರು ಅವರೊಟ್ಟಿಗೆ ನಿಲ್ಲೋದಿಲ್ಲ. They are so frightened. They question the existence of God. ಅವರು ಬಹಳ ಭಯ ಪಟ್ಟಿದ್ದಾರೆ ಮತ್ತು ದೇವರ ಒಂದು ಅಸ್ತಿತ್ವವನ್ನು ಸಹ ಅವರು ಪ್ರಶ್ನಿಸುತ್ತಾರೆ. But Jesus commanded us, let not your heart be troubled. I am always with you. ಆದರೆ ಯೇಸು ಏನ್ ಹೇಳಿದೆ ಅಂದ್ರೆ, ನೀವು ಕಳವಳಗೊಳ್ಳಬೇಡಿರಿ, ನಾನು ಯಾವಾಗಲೂ ನಿಮ್ಮ ಸಂಗಡ ಇದ್ದೇನೆ ಎಂಬುದಾಗಿ. Our circumstances change, but there is no change in the love of God. ನಮ್ಮ ಪರಿಸ್ಥಿತಿಗಳು ಬದಲಾಗಬಹುದು, ಆದರೆ ದೇವರ ಪ್ರೀತಿಯಲ್ಲಿ ಬದಲಾವಣೆ ಇಲ್ಲ. Jesus is nearer to the broken-hearted. ಬುನಿದ ಮನಸ್ಸಿನ ಜನರಿಗೆ ದೇವರು ಹತ್ತಿರವಾಗಿಯೇ ಇದ್ದಾನೆ. Let us turn to the Gospel according to Mark, chapter 4, verse 38. ಮಾರ್ಕ 4ನೇ ಅಧ್ಯಾಯ 38ನೇ ವಚನವನ್ನು ನೋಡಿಕೊಳ್ಳೋಣ. There we read like this, he was in the stern, asleep on a pillow, and they awoke him and said to him, Teacher, do you not care that we are perishing? ಆಗಲೇ ತುಂಬುವುದಕ್ಕೆ ಬಂದಿದ್ದ ಆತನು ದೋಣಿಯ ಹಿಂಭಾಗದಲ್ಲಿ ತಲೆದಿಂಬನ್ನು ಒರಗಿ ನಿದ್ದೆ ಮಾಡುತ್ತಾ ಇದ್ದನು. ಅವರು ಆತನನ್ನು ಎಬ್ಬಿಸಿ, ಗುರುವೇ, ನಾವು ಮುಳುಗಿ ಹೋಗುವುದರಲ್ಲಿ ನಿನಗೆ ಚಿಂತೆ ಇಲ್ಲವೇ ಎಂದು ಕೇಳಲು ಆತನು ಎದ್ದು ಗಾಳಿಯನ್ನು ಗದರಿಸಿದನು. Jesus and his disciples were going to the other side of the lake. ಯೇಸು ತನ್ನ ಶಿಷ್ಯರೊಂದಿಗೆ ಇದ್ದನು. ಆತನು ಈ ಸಮುದ್ರವನ್ನು ದಾಟಿ ಹೋಗುತ್ತಿದ್ದನು.
because of a storm, the boat was about to sink. ಈ ಒಂದು ಬಿರುಗಾಳಿಯ ನಿಮಿತ್ತ ದೋಣಿ ಮುಳುಗಿ ಹೋಗುವ ಸ್ಥಿತಿಯಲ್ಲಿತ್ತು. Jesus was sleeping. ಮತ್ತು ಯೇಸು ಅಲ್ಲಿ ಮಲಗಿದ್ದನು. But the disciples were afraid. ಆದರೆ ಶಿಷ್ಯರು ಭಯಭ್ರಾಂತರಾದರು. They cried out, Lord, do you not care that we are perishing? ನಾವು ನಾಶವಾಗುತ್ತಿದ್ದೇವೆ, ಕರ್ತನೇ ನಿನಗೆ ಭಯವಿಲ್ಲವೆಂಬುದಾಗಿ ಆತರು ಕೇಳಿದರು. Don't you care if we are drowned? ನಾವು ಮುಳುಗಿ ಹೋಗುತ್ತೆಂಬುದಾಗಿ ನಿನಗೆ ಚಿಂತೆ ಇಲ್ಲವೋ ಎಂಬುದಾಗಿ ಕೇಳಿದರು. My dear brother, sister, have you ever had a time like that in your life? ನಿಮ್ಮ ಜೀವಿತದಲ್ಲಿ ಇಂಥ ಸಮಯವನ್ನು ಪ್ರಿಯ ಸಹೋದರ ಸಹೋದರಿ ನೀವು ಎಂದಾದರೂ ಹೊಂದಿದ್ದೀರಾ? Jesus is asking us, why are you afraid? ಯೇಸು ಹೇಳುತ್ತಿದ್ದಾನೆ, ನೀವು ಯಾಕೆ ಭಯ ಪಡುತ್ತಿದ್ದೀರಿ? Are you still lacking faith? ನೀವು ಇನ್ನು ನಂಬಿಕೆಯಲ್ಲಿ ಬಲಹೀನರಾಗಿದ್ದೀರಾ? When we come across such unexpected situations in our life, we should not doubt the presence of God. ದೇವರ ಪ್ರಸನ್ನತೆಯನ್ನು ಕುರಿತು ನಾವು ಸಂದೇಹ ಪಡಬಾರದು. When you pass through the valley of life, Jesus is holding your hand. ನಾವು ಈ ಜೀವಿತದ ಪ್ರಯಾಣವನ್ನು ನಡೆಸುವಾಗ ದೇವರು ನಮ್ಮ ಕೈಯನ್ನು ಹಿಡಿದು ನಡೆಸುತ್ತಿದ್ದಾನೆ. Because Jesus said, I am always with you. ಯೇಸು ಹೇಳಿದ್ದು, ನಾನು ಯಾವಾಗಲೂ ನಿಮ್ಮ ಸಂಗಡ ಇದ್ದೇನೆ. Jesus spoke to that evil wind. ಯೇಸು ಈ ಒಂದು ಕೆಟ್ಟ ಒಂದು ಸಂಗತಿಗೆ ಮಾತನಾಡಿದನು. He says, be quiet, be still. ಮತ್ತು ಆ ಸಮುದ್ರಕ್ಕೆ ಮಾತನಾಡಿ ನೀನು ಶಾಂತವಾಗು ಎಂಬುದಾಗಿ ಹೇಳಿದನು. That means behind the storm there was an evil force. ಮತ್ತು ನಾವು ಹೀಗೆ ದುಷ್ಟ ಶಕ್ತಿಗಳಿಗೆ ವಿರುದ್ಧವಾಗಿ ಮಾತನಾಡಬೇಕಾಗಿದೆ. Jesus rebuked the evil force or satanic forces behind the problem. ಈ ಸಮಸ್ಯೆಗೆ ಹಿಂದೆ ಇದ್ದಂತ ಸೈತಾನ ಶಕ್ತಿಗಳಿಗೆ ಯೇಸು ಗದರಿಸಿ ಮಾತನಾಡಿದನು. Dear friends, which are the places of fear and striving? ಮತ್ತು ನಿಮ್ಮ ಜೀವನದಲ್ಲಿರುವ ಪ್ರಯಾಸ ಪಡುವ ಮತ್ತು ಭಯ ಪಡುವಂತ ಸಂಗತಿಗಳು. Jesus is always with you, whatever be the situation. ನಿಮ್ಮ ಪರಿಸ್ಥಿತಿ ಏನೇ ಇದ್ದರೂ ಯೇಸು ನಿಮ್ಮ ಸಂಗಡ ಯಾವಾಗಲೂ ಇದ್ದಾನೆ. Jesus died to save your life. ನಿಮ್ಮ ಜೀವಿತವನ್ನು ರಕ್ಷಿಸುವುದಕ್ಕಾಗಿ ಯೇಸು ಸತ್ತನು. He took all our sins and burden in his body and died on the cross. ಆತನು ನಮ್ಮ ಎಲ್ಲಾ ಪಾಪಗಳನ್ನು ಭಾರವನ್ನು ಹೊತ್ತುಕೊಂಡು ಶಿಲುಬೆಯ ಮೇಲೆ ಸತ್ತನು. He is also the burden bearer. ಆತನು ಭಾರಗಳನ್ನು ಹೊತ್ತುಕೊಳ್ಳುವವನು ಸಹ ಆಗಿದ್ದಾನೆ. The children of God also have to undergo such trials in life. ದೇವರ ಮಕ್ಕಳು ಇಂಥ ಒಂದು ಕಷ್ಟಗಳನ್ನು ಸಹ ಹಾದು ಹೋಗಬೇಕಾಗಿದೆ. Daniel was put inside the den of lion. ದಾನಿಯೇಲನನ್ನು ಸಿಂಹಗಳ ಗವಿಯಲ್ಲಿ ಹಾಕಲಾಯಿತು. But God was with him and he came out unharmed. ಮತ್ತು ದೇವರು ಅವನ ಸಂಗಡ ಇದ್ದದರಿಂದ ಆತನು ಸುರಕ್ಷಿತವಾಗಿ ಹೊರಗೆ ಬಂದನು. Joseph was also put inside a pit. ಯೋಸೆಫನನ್ನು ಸಹ ಹಳ್ಳದಲ್ಲಿ ಹಾಕಿದರು. But God sent his angels to take him out of the pit. ಆದರೆ ಆ ಒಂದು ಹಳ್ಳದಿಂದ ತೆಗೆಯುವುದಕ್ಕಾಗಿ ದೇವರು ತನ್ನ ದೂತರನ್ನು ಕಳುಹಿಸಿದನು. For his timely help, God sent the Midianite traders. ಮತ್ತು ಆ ಒಂದು ಸಮಯದ ಒಂದು ಸಹಾಯಕ್ಕಾಗಿ ಮಿದ್ಯಾನರ ಒಂದು ವ್ಯಾಪಾರಿಗಳನ್ನು ದೇವರು ಕಳುಹಿಸಿದನು. And Daniel had a good relationship with God. God protected them and saved them and took them out of the terrible pit.
ದಾನಿಯೇಲನು ಮತ್ತು ಯೋಸೇಫನು ದೇವರ ಸಂಗಡ ಒಂದು ಒಳ್ಳೆಯ ಸಂಬಂಧವನ್ನು ಹೊಂದಿದ್ದ ಕಾರಣದಿಂದ ದೇವರು ಅವರನ್ನು ಅವರ ಕಷ್ಟಗಳಿಂದ ಬಿಡುಗಡೆ ಮಾಡಿದನು. When the disciples were afraid of the storm and they cried for their life, Jesus arose and rebuked the wind. ಶಿಷ್ಯರು ಆ ಒಂದು ದೋಣಿಯಲ್ಲಿ ಮುಳುಗುವಂತ ಸಮಯದಲ್ಲಿ ಭಯಪಟ್ಟಾಗ ಯೇಸು ಆ ಒಂದು ಸಮುದ್ರವನ್ನು ಗದರಿಸಿ ಅವರನ್ನು ರಕ್ಷಿಸಿದನು. Jesus spoke to the mountain before them. ಯೇಸು ಅವರ ಮುಂದೆ ಬೆಟ್ಟಕ್ಕೆ ಮಾತನಾಡಿದನು. The mountain that they were facing was the roaring sea. ಅವರು ಎದುರಿಸಿದಂತ ಒಂದು ಬೆಟ್ಟವೇನಂತಂದ್ರೆ ಅದು ಬಿರುಗಾಳಿ ಎಬ್ಬಿಸಿದಂತ ಒಂದು ಸಮುದ್ರದ ಪರಿಸ್ಥಿತಿಯಾಗಿತ್ತು. Jesus, the creator of the world, had control over nature. ಈ ಒಂದು ಜಗತ್ತನ್ನು ಸೃಷ್ಟಿ ಮಾಡಿದ ಕರ್ತನು ಪ್ರತಿಯೊಂದನ್ನು ಆತನು ನಿಯಂತ್ರಿಸುತ್ತಾನೆ. He commanded the creation to be quiet, still. ಮತ್ತು ಆ ಒಂದು ಸೃಷ್ಟಿಯು ಶಾಂತವಾಗಿರಲು ಆತನು ಅದಕ್ಕೆ ಮಾತನಾಡಿದನು. The nature, the sea and the wind had to obey the commandment of the creator. ಮತ್ತು ಆ ಒಂದು ಗಾಳಿ ಮತ್ತು ಸಮುದ್ರವು ಸೃಷ್ಟಿಕರ್ತನ ಮಾತಿಗೆ ವಿಧೇಯರಾಗಬೇಕಾಗಿತ್ತು. And the wind ceased them, and there was great calm. ಮತ್ತು ಅಲ್ಲಿ ಬಿರುಗಾಳಿಯು ನಿಂತು ಅಲ್ಲಿ ಒಂದು ಶಾಂತತೆಯ ಉಂಟಾಯಿತು. Jesus said to them, "Why are you so fearful? ನೀವು ಯಾಕೆ ಭಯಪಡುತ್ತಿದ್ದೀರೆಂದು ಯೇಸು ಕೇಳಿದನು. How is it that you have no faith?" ನಿಮ್ಮಲ್ಲಿ ನಂಬಿಕೆ ಯಾಕೆ ಇಲ್ಲ ಎಂಬುದಾಗಿ ಕೇಳಿದನು. Friends, Jesus is also asking the same question to you. ಯೇಸು ನಿಮಗೆ ಇದೇ ಪ್ರಶ್ನೆಯನ್ನು ಕೇಳುತ್ತಿದ್ದಾನೆ. You may be facing similar storms in your life. ನಿಮ್ಮ ಜೀವನದಲ್ಲಿ ಇದೇ ರೀತಿಯ ಸಮಸ್ಯೆಗಳನ್ನು ನೀವು ಎದುರಿಸುತ್ತಿರಬಹುದು. There may be enormous pressure on your family. ನಿಮ್ಮ ಕುಟುಂಬದಲ್ಲಿ ಒಂದು ದೊಡ್ಡ ಒತ್ತಡವಿರಬಹುದು. Under the in the light of the coronavirus, life has become worse. ಈ ಒಂದು ಕೊರೋನಾ ವೈರಸ್ ನ ಸಮಯದಲ್ಲಿ ಜೀವಿತವು ಬಹಳ ಒಂದು ದುಸ್ಥಿತಿಯಲ್ಲಿದೆ. Many families have become poorer. ಮತ್ತು ಅನೇಕ ಕುಟುಂಬಗಳು ಬಡತನಕ್ಕೆ ಹೋಗಿವೆ. Most families are afflicted because of the illness. ಕಾಯಿಲೆಯಿಂದ ಅನೇಕ ಕುಟುಂಬಗಳು ಸಂಕಷ್ಟಕ್ಕೆ ಒಳಗಾಗಿದ್ದಾವೆ. You may have lost your job. ನೀವು ನಿಮ್ಮ ಕೆಲಸವನ್ನು ಕಳೆದುಕೊಂಡಿರಬಹುದು. An important member of your family might have lost his life. ಮತ್ತು ನಿಮ್ಮ ಕುಟುಂಬದಲ್ಲಿ ಪ್ರಮುಖ ವ್ಯಕ್ತಿಯು ಅವರು ತಮ್ಮ ಜೀವಿತವನ್ನು ಕಳೆದುಕೊಂಡಿರಬಹುದು. You don't know what to do. ಏನು ಮಾಡಬೇಕೆಂಬುದಾಗಿ ನಿಮಗೆ ಗೊತ್ತಿಲ್ಲದೆ ಇರಬಹುದು. You are in a dilemma. You don't know how to face the challenges of life. ಜೀವನದ ಈ ಸವಾಲುಗಳನ್ನು ಹೇಗೆ ಎದುರಿಸಬೇಕೆಂಬುದಾಗಿ ನಿಮಗೆ ತಿಳಿಯದೆ. My dear friends, your circumstances may change. ನಿಮ್ಮ ಪರಿಸ್ಥಿತಿಗಳು ಬದಲಾಗುತ್ತವೆ. But there is no change in the love of God to you. ಆದರೆ ನಿಮಗಾಗಿ ದೇವರ ಪ್ರೀತಿಯಲ್ಲಿ ಯಾವ ಬದಲಾವಣೆಯೂ ಇಲ್ಲ. Whatever be the circumstances, God is above all the circumstances. ಯಾವುದೇ ರೀತಿಯಂತ ಪರಿಸ್ಥಿತಿ ಇದ್ದರೂ ದೇವರು ಅದರಲ್ಲಿ ಹತೋಟಿಯನ್ನು ಹೊಂದಿದ್ದಾನೆ. God is in control of our life. ದೇವರು ನಮ್ಮ ಜೀವನದಲ್ಲಿ ಒಂದು ಹತೋಟಿಯನ್ನು ಹೊಂದಿದ್ದಾನೆ. He can bring peace in your family. ನಿಮ್ಮ ಕುಟುಂಬದಲ್ಲಿ ಆತನು ಸಮಾಧಾನವನ್ನು ತರಬಲ್ಲನು. The broken relationship can be restored by Jesus. ಮುರಿದ ಸಂಬಂಧಗಳನ್ನು ಯೇಸುವಿನ ಮೂಲಕ ಕಟ್ಟಬಹುದು. God can create a job for you. ದೇವರು ನಿಮಗೆ ಕೆಲಸವನ್ನು ಒದಗಿಸುತ್ತಾನೆ. God is a miracle working God. ದೇವರು ಅದ್ಭುತಗಳನ್ನು ಮಾಡುವ ದೇವರಾಗಿದ್ದಾನೆ. There is no limit to the power of God. ದೇವರ ಒಂದು ಬಲಕ್ಕೆ ಒಂದು ಮಿತಿ ಇಲ್ಲ.
Jesus can build up your family. ಈ ಯೇಸು ನಿಮ್ಮ ಕುಟುಂಬವನ್ನು ಕಟ್ಟುತ್ತಾನೆ. He will bless your children. ಆತನು ನಿಮ್ಮ ಮಕ್ಕಳನ್ನು ಆಶೀರ್ವದಿಸುವನು. Jesus will prosper your business. ದೇವರು ನಿಮ್ಮ ವ್ಯಾಪಾರವನ್ನು ಆತನು ಅಭಿವೃದ್ಧಿಪಡಿಸುತ್ತಾನೆ. God, nothing is impossible to God. ದೇವರಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. Right now, receive your blessing in Jesus' name. ಯೇಸುವಿನ ನಾಮದಲ್ಲಿ ಈಗಲೇ ನೀವು ಆಶೀರ್ವಾದಗಳನ್ನು ಹೊಂದಿಕೊಳ್ಳಿರಿ. Your blessings are on the way. ನಿಮ್ಮ ಆಶೀರ್ವಾದಗಳು ಅದು ದಾರಿಯಲ್ಲಿವೆ. Have faith in Jesus Christ. ಯೇಸುವಿನ ಮೇಲೆ ನಂಬಿಕೆ ಇಡಿರಿ. Don't be afraid. ಭಯ ಪಡಬೇಡಿರಿ. My dear friends, are you still lacking faith? ನನ್ನ ಪ್ರಿಯ ಸ್ನೇಹಿತರೆ, ನಿಮಗೆ ಇನ್ನು ನಂಬಿಕೆಯ ಒಂದು ಕೊರತೆ ಇದೆಯಾ? Jesus Christ, who controlled the terrible situation, is still alive. ಒಂದು ದುಸ್ಥಿತಿಯನ್ನು ಆತನು ನಿಯಂತ್ರಿಸಿದ ದೇವರು ಇನ್ನು ಜೀವಂತನಾಗಿದ್ದಾನೆ. Jesus is doing a miracle for you. Believe it. ದೇವರು ನಿಮಗಾಗಿ ಅದ್ಭುತ ಕಾರ್ಯವನ್ನು ಮಾಡುತ್ತಾನೆ. Jesus will give you right relations in life. ಜೀವನದಲ್ಲಿ ದೇವರು ನಿಮಗೆ ಸರಿಯಾದ ಸಂಬಂಧಗಳನ್ನು ಕೊಡುತ್ತಾನೆ. Have faith in Jesus Christ in trials and tribulations. ಕಷ್ಟ ಸಂಕಟಗಳಲ್ಲಿ ದೇವರಲ್ಲಿ ನೀವು ನಂಬಿಕೆ ಇಡಿರಿ. Dear friends, faith in Jesus means having fellowship with Jesus Christ. ಯೇಸುವಿನಲ್ಲಿ ನಂಬಿಕೆ ಇಡುವುದಂತಂದ್ರೆ ಯೇಸುವಿನೊಂದಿಗೆ ಅನ್ಯೋನ್ಯತೆಯನ್ನು ಹೊಂದಿರುವುದು. Jesus will stand with you when you face difficulties in life. ಜೀವನದಲ್ಲಿ ನೀವು ಕಷ್ಟಗಳನ್ನು ಎದುರಿಸುವಾಗ ಯೇಸು ನಿಮ್ಮ ಸಂಗಡ ನಿಲ್ಲುತ್ತಾನೆ. When you are in trouble, human beings and relatives will run away from you. ನಿಮಗೆ ಸಮಸ್ಯೆಗಳಿರುವಾಗ ನಿಮ್ಮ ಸಂಬಂಧಿಕರು ನಿಮ್ಮಿಂದ ಓಡಿ ಹೋಗುತ್ತಾರೆ. But Jesus will come closer to you when you are afflicted. ನೀವು ಕಷ್ಟದಲ್ಲಿರುವಾಗ ಯೇಸು ನಿಮಗೆ ಹತ್ತಿರವಾಗಿ ಬರುತ್ತಾನೆ. Right now, in the mighty name of Jesus, let the situation be changed for the better. ಮತ್ತು ಈ ಒಂದು ಸಂಕಷ್ಟ ಪಡಿಸುವವನಿಂದ ದೇವರು ಆ ಸಂಕಟಗಳನ್ನು ತೆಗೆದು ಹಾಕಲಿ. I rebuke in the name of Jesus the spirit of fear in their lives. ನಿಮ್ಮ ಜೀವಿತದಲ್ಲಿರುವ ಭಯದ ಆತ್ಮವನ್ನು ನಾನು ಯೇಸುವಿನ ನಾಮದಲ್ಲಿ ಗದರಿಸುತ್ತೇನೆ. Lord Jesus Christ, strengthen their faith. ದೇವರೇ ಅವರ ನಂಬಿಕೆಯನ್ನು ಬಲಪಡಿಸು. Whenever you are in trouble, spend more time in prayer. ನೀವು ಸಂಕಷ್ಟದಲ್ಲಿರುವಾಗ ಹೆಚ್ಚಿನ ಸಮಯವನ್ನು ಪ್ರಾರ್ಥನೆಯಲ್ಲಿ ಕಳೆಯಿರಿ. When you are afflicted, you meditate the word of God day and night. ನೀವು ಕಷ್ಟದಲ್ಲಿರುವಾಗ ಹಗಲು ರಾತ್ರಿ ನೀವು ದೇವರ ಸಂಗಡ ಹೋರಾಡಿ ಪ್ರಾರ್ಥನೆ ಮಾಡಿರಿ. When you fast and pray, you will experience the presence of Jesus Christ. ನೀವು ಉಪವಾಸವಿದ್ದು ನೀವು ಪ್ರಾರ್ಥಿಸುವಾಗ ಯೇಸು ಕ್ರಿಸ್ತನ ಪ್ರಸನ್ನತೆಯನ್ನು ನೀವು ಅನುಭವಿಸುವಿರಿ. My dear friends in Jesus Christ, I tell you that you are going to be blessed. ನೀವು ಬಹಳ ಅಮೂಲ್ಯವಾದ ವ್ಯಕ್ತಿಗಳಾಗಿದ್ದೀರಿ ದೇವರ ಒಂದು ದೃಷ್ಟಿಯಲ್ಲಿ. All your sorrows will be turned to joy. ನಿಮ್ಮ ಕಷ್ಟಗಳು ಅವು ಸಂತೋಷಕ್ಕೆ ತಿರುಗಿಸಲಾಗುತ್ತದೆ. Because Jesus loves you even through these difficulties. ಯಾಕಂತಂದ್ರೆ ಇಂಥ ಸಂಕಷ್ಟ ಸಮಯದಲ್ಲಿ ಸಹ ಯೇಸು ನಿಮ್ಮನ್ನು ಪ್ರೀತಿಸುತ್ತಾನೆ. Jesus will wipe away the tears. ಯೇಸು ನಿಮ್ಮ ಕಣ್ಣೀರುಗಳನ್ನು ಒರೆಸುತ್ತಾನೆ. Whatever may the need, you ask in prayer by faith, that will be granted. ನಿಮ್ಮ ಅಗತ್ಯತೆ ಏನಿದ್ದರೂ ನಂಬಿಕೆಯಿಂದ ನೀವು ಪ್ರಾರ್ಥನೆ ಮಾಡುವಾಗ ದೇವರು ಅದನ್ನು ಒದಗಿಸುತ್ತಾನೆ. There is only one condition for answered prayer. ಉತ್ತರ ಕೊಡಬೇಕಂತ ಒಂದು ಪ್ರಾರ್ಥನೆಗೆ ಒಂದು ನಿರ್ಬಂಧ ಉಂಟು. You have to obey the word of God. ನೀವು ದೇವರ ವಾಕ್ಯಕ್ಕೆ ವಿಧೇಯರಾಗಬೇಕಾಗಿದೆ. You continue to pray until you receive the answer to your prayer. ನಿಮ್ಮ ಒಂದು ಪ್ರಾರ್ಥನೆಗೆ ಉತ್ತರ ಸಿಗುವವರೆಗೂ ನೀವು ಪ್ರಾರ್ಥನೆಯನ್ನು ಮುಂದುವರೆಸಿರಿ. No, there is no situation that Jesus cannot change.
ಬದಲಾಯಿಸಲು ಆಗದೇ ಇರುವಂತಹ ಪರಿಸ್ಥಿತಿ ಯೇಸುಗೆ ಯಾವುದು ಇಲ್ಲ. Jesus is a good God. ಯೇಸು ಒಳ್ಳೆಯ ದೇವರಾಗಿದ್ದಾನೆ.